ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತು ನೋಡಿ ಹಂಗ ಕಸ ಹುಡುಗಿ ರಂಗೋಲಿ ಹಾಕ್ಬೇಕಂದ್ರೆ ಶಾಂಕುಮಾರ್ ರಂಗೋಲಿ ಒಳಗೆ ನೀರು ಹೆಂಗೆ ನೋಡಿ ಇನ್ನೇ ಹಾಕ್ಯಾರೆ ಒಳ್ಳೆ ರಂಗೋಲಿ ಒಳಗೆ ನೀರು. ಇವಾಗ ರಂಗೋಲಿ ಸರಿಯಾಗಿ ಕುಲ್ಲ ಇಲ್ಲ, ಬಾಣತಿಗೆ ಹಾಕಿಡ್ಬೇಕಂತ ಇಟ್ಟು ನೋಡಿ. ಇವಾಗ ಎದ್ದೀನಿ 6 ಗಂಟೆಗೆ ಎದ್ದೀನಿ. ಎದ್ದು ನಾನು ಹಂಗ ಕಸ ಹುಡುಗಿನಿ, ಬಾಗಿಲೇ ತೊಳ್ಕೊಂಡು ಒಳಗೆ ಬಂದು ಸ್ನೇಹಿತರೆ ಇದೆಲ್ಲ ಕ್ಲೀನ್ ಮಾಡ್ಬೇಕು, ಕಾಣ್ತಿರ್ಬೇಕು. ಇದೆಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಕಸ ಗುಡಿಸ್ಬೇಕು. ಅವ್ವನ ರೊಟ್ಟಿ ಮಾಡಾಕತ್ತಾಳ್ರಿ. ಎಲ್ಲ ಮೂವತ್ತು ಸಾಮಾನುಗಳಲ್ಲದಲ್ಲೇ ಇಲ್ಲೇ ನೋಡಿ ಯಾವ ಥರ ಇದೆ. ಇಷ್ಟು ಒಂದು ನೀಟಾಗಿ ಒಂದು ಮೆಟ್ಟಿಗಳು ಥರ ಕಷ್ಟ ಇದೆ ನೋಡಿ ಸ್ನೇಹಿತರೆ. ಮತ್ತು ನಿನ್ನೆ ಇದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಟ್ಟೋಗ್ಯಾರ, ಸಾಂಬಾರು ಕೊಡ್ಬೇಕಂತ ಅರ್ಜೆಂಟ್ ಐತಿ. ಅದು ಬ್ಲೌಸು ಒಂದೇ ಐತೆ, ಅಸ್ತರ್ ಬ್ಲೌಸು. ಇವೆಲ್ಲ ಬಟ್ಟೆ ಇಟ್ಟು ನೋಡಿ ಇಲ್ಲಿ ಇನ್ನು ಅಂಕಲೆಲ್ಲ ಕ್ಲೀನ್ ಮಾಡ್ತೀವಿ ಸ್ನೇಹಿತರೆ. ಇವಾಗ ಅಟ್ಟಾದ ಕಸ ಹುಡ್ಕೋಬೇಕು, ಬುಡ್ಕಿಂದ ಅದು ಕಾಟ ಬಿಡ್ಕು ಸೇರ್ತಿಟ್ಟು ಹಾಸಿಗೆ ಮಡಚಬೇಕು. ಹಾಸಿಗೆ ಇಡಬೇಕಾಗಿತ್ತು ಇವತ್ತು ನೋಡ್ರಿ. ನಾಳೆಗಾರ ಹಿಂಗೆ ನೀರು ಬರಲಿಲ್ಲ ನೋಡು. ಎಲ್ಲೈತೆ ಹಂಚು ದೀಪ ಇದೆ, ಅವು ಹಂಚ್ಕೊಟ್ಟೆ. ಅಡುಗೆ ಮನೆ ಕಸ ಹುಡ್ಕೊಂಡು ಅವಾಗ ನೋಡಿ ಸ್ನೇಹಿತರೆ. ಅವ ರೊಟ್ಟಿ ಮಾಡಕತ್ತ ಬಳಿ ಮುಂದಕ್ಕೆ ಬರ್ತಾವ ಅಂತೇಳಿ ಈ ಥರ ಆಳಿ ಕಟ್ಕೊಳಕತ್ತವ್ರಿ. ಅವೆಲ್ಲ ಕಂಡಪಟ್ಟಿ ಬಳಿ ಇಟ್ಕೊತಿದ್ರು ರೀ ಹಿಂದಕ್ಕೆಲ್ಲ. ಇದೇ ಥರ ಆಳಿ ಕಟ್ಕೊಂಡು ಅರಿವಿ ಕಟ್ಕೊಂಡು ಇದೇ ಥರ ಹೊಲಿತಿದ್ರು. ಅರಿವಿ ಕಟ್ತಿದ್ರು ಅವಾಗ ಅರಿವಿ ಕಟ್ಟಿದ್ರು ಅಂತ ನೋಡಿ. ಅರಿವಿ ಕಟ್ಟಿ ರೊಟ್ಟಿ ಬಡಿತಿದ್ರು. ಈ ಸಜ್ಜಿ ರೊಟ್ಟಿ ಮಾಡಕತ್ತಾವ. ಅವ್ರ ಅಪ್ಪರು ಇಬ್ಬರಿಗೆ ಊಟ ಕೊಡ್ಬೇಕಲ್ರಿ, ಹಿಂಗೆ ಅಡುಗೆ ಮಾಡ್ಕೊಬೇಕು, ನಾ ಕಸ ಗುಡಿಸ್ಬೇಕು. ಇವಾಗ ಎದ್ದ ಶ್ರಾವಣಿ ಕೂಡ ಬನ್ನಿ ಸ್ನೇಹಿತರೆ. ಏನಾಗುತ್ತೆ ಏನೆಲ್ಲ ಕೆಲಸ ಮಾಡ್ಕೊಂಡು ಆದಷ್ಟು ಮತ್ತೆ ಲಾಗ್ ಚಲೋ ಮಾಡ್ತೀನಿ. ಕಸ ಗೀಸ ಗುಡಿಸಿ ಮಮ್ಮಿ ಮಾಡಾಕತ್ತಾಳ ಇಷ್ಟು ಮಾಡೋ ಎಲ್ಲ ಮಾಡ್ಬೋದು. ಕ್ಲೀನ್ ಮಾಡ್ಕೊಂಡು ಬಣ್ಣ ಹಚ್ಚಿದ್ವಿ ಎಲ್ಲ ಆಗೈತಿ. ಪಲ್ಯ ಆಯ್ತು, ಪಲ್ಯ ಮಾಡಿ ಗೈಪನಾಗಿಟ್ಟು ಬಂದಿಲ್ಲ. ಕೈಲಿಂದ ಆಗಲ್ಲ ಅಂತ ಹೇಳ್ತಾರೆ. ಬಣ್ಣ ಚೆಲ್ಲವ ಮಾರುಗಳು ವರ್ಷ ಒಂದೇ ಇದೇನು ಈ ಗಂಡಿ ಬಸ್ಲಾಕಿ ಈ ಸ್ವಲ್ಪ ನೋಡಿ ಸ್ನೇಹಿತರೆ. ಮುಂಜಾನೆಲ್ಲ ಇವೆಲ್ಲ ಮಾಡಿಗಳು ತಿಕ್ಕೊಂಡೆ ಇಷ್ಟು ಒಂದಿಷ್ಟು ಸಾಮಾನು ಹೊಂದಿಸ್ಬೇಕು. ಇಲ್ಲಿನೂ ಅದು ಪಿಕೋ ಮಿಷನ್ ಇಡ್ಬೇಕಂತ ರೊಟ್ಟಿ ಹಾಕಿ ಬುಡಕ್ಕೆ ಬಣ್ಣ ಹಚ್ಕೊಂಡು ನೋಡಿ. ಅಪ್ಪಾರು ಬಂದು ಬಣ್ಣ ಹಚ್ಚಾರ. 1 ಗಂಟೆ ಆಗೈತಿ. ಮತ್ತು ಇವಾಗ ಲಾಗ್ ಚಲೋ ಮಾಡೀನಿ. ಇಷ್ಟು ಎಲ್ಲ ಕ್ಲೀನ್ ಮಾಡಿ ಕಸ ಹುಡುಗಿನಿ. ಕ್ಲೀನ್ ಮಾಡಿ ವಿಡಿಯೋ ಮಾಡೋದೇ ಆಗಲಿಲ್ಲ. ಇನ್ನೂ ಸ್ವಲ್ಪ ಅರ್ಧಂಬರ್ಧಂ ಬಿದ್ದವು ನೋಡಿ. ಇಲ್ಲಿ ತೆಗಿಬೇಕು, ಮನೆ ತೊಳಿಬೇಕು ಸ್ನೇಹಿತರೆ. ಈಗ ಇದೆಲ್ಲ ಬಾದಲ್ಲಿ ವರ್ಷಗೊಂದಿಟ್ಟು ನೋಡಿ. ಸ್ವಚ್ಛಗೈತಿ ನೋಡಿ. ಇನ್ನೇನೈತಿ ಇವು ಗ್ಯಾಸ್ ಮ್ಯಾಕ್ ಇಡ್ತೀನಿ, ಅದು ಮಾಡೆಲ್ಲ ವರ್ಷಗೊಂದಿನಿ. ಇನ್ನೇನೈತಿ ಇದು ಪಡ್ಸಾಲಿ ಎಲ್ಲ ಸಾಬೂನು ಪುಡಿ ಹಾಕಿ ತಿಕ್ಕಬೇಕು ರೀ. ಪಡ್ಸಾಲಿ ಅಂತೂ ಇಂತೂ ಸ್ವಲ್ಪ ಕ್ಲೀನ್ ಆಯಿತು. ಬಟ್ಟೆನ ಜೋಡಿಸೀನಿ. ಎಲ್ಲ ಮನೆ ಎಷ್ಟು ಚಂದ ಕಾಣಕತ್ತೈತಿ ನೋಡಿ ಸ್ನೇಹಿತರೆ. ಯಾವ ಥರ ಕಾಣುತ್ತೆ ಮನೆ ಅಂತ ನೋಡಿ. ಸ್ವಚ್ಛ ಕಾಣಕತ್ತೈತಿಲ್ಲ ಸ್ನೇಹಿತರೆ. ಫ್ಯಾನ್ ಬಂದ್ ಮಾಡಿದ್ಯಾ ತಿಳಿಸಿ ಸ್ನೇಹಿತರೆ. ಬಟ್ಟೆನೂ ಹೊಲಿಸಿ ನಾವು ಇಷ್ಟು ಬಟ್ಟೆ ತರಕ್ಕೆ ಹೋಗ್ಬೇಕು ನಾಳೆಗೆ. ಅವು ಅದ ಈಗ ಅವೆಲ್ಲ ಬಟ್ಟೆ ರಾಟಿ ಒಲಿವು ಅವನು ಹೊಂದಿಸ್ಕೋಬೇಕು.
ಇನ್ನು ಇವಿಷ್ಟು ಸಾಮಾನು ಇಡಬೇಕು. ಮಿದಿಟ್ಟು ಅಟ್ಟಕ್ಕೆ ಬಣ್ಣ ಹಚ್ಚಿಸ್ಬೇಕು, ತೊಳಿಬೇಕು. ಈಗ ಅಟ್ಟ ವರ್ಷಿದ್ನಿ ಅಂದ್ರೆ ಅವ್ರು ಬಣ್ಣ ಹಚ್ತಾರೆ, ಬಂದು ಒರೆಸ್ಕೋಬೇಕು, ನೋಡಬೇಕು. ಇಷ್ಟು ಇನ್ನೂ ಏನೇನಾಗುತ್ತೆ ಕ್ಲೀನ್ ಮಾಡ್ತೀನಿ. ಪಿಕೋ ಮಿಷನ್ ಎತ್ತಿಡ್ತೀನಿ. ಇದು ರಾಟಿ ಮಾತ್ರ ಇಲ್ಲೇ ಒಳಗೆ ಐತ್ರಿ. ಇದು ಬಣ್ಣ ಹಚ್ಚಾರ ನೋಡಿ, ಅದಕ್ಕೆ ಕ್ಲೀನಾಗಿ ಅದಕ್ಕೆ ಬಣ್ಣ ಹಚ್ಚಾರ. ಅದು ಮುಟ್ಟನ ಹತ್ತಿ ಬಿಡುತ್ತೆ ಸ್ನೇಹಿತರೆ. ಹಿಂಗೆ ಮಾಡಿ ನೋಡಿ. ಇನ್ನು ಅಡುಗೆ ಮನೆ ತೊಳಿಬೇಕು. ಅವ ಒಂದು ಉಳ್ಳಾಗಡ್ಡಿ ತೆಗೆದಲ್ಲ ಅವಿಸು ನಾನು ಮನ್ಯಾಗ ಇಸಿದ್ದು ಉಸು ಹಾಕಿಟ್ಟಾಳ. ನೀವು ಒಲಿ ಒಂದು ತೊಳೆದು ಕೊಡಬೇಕು, ಅಡುಗೆ ಮನೆ ತೊಳಿಬೇಕು, ಉಸು ಬಾಣೆ ಡಬ್ಬ ಹಾಕ್ಬೇಕು. ಇನ್ನು ಕೆಲಸ ಭಾಳ ಇದೆ ನೋಡಿ. 1 ಗಂಟೆ ಆಗಿದೆ. ಇವತ್ತು ಯಾವಾಗ ಏನು ಮಾಡ್ದತ್ತ ಮಾಡ್ಕೊಂಡು ಕೇರಿ ನಾಳೆ ಬಟ್ಟೆ ತರಕ್ಕೆ ಹೋಗ್ತೀನಿ. ಅವ ನಾಳೆ ಒಂದು ಇರ್ದಾಗತ್ತೆ. ಅವು ಹಾಸಿ ಹೋಗ್ಯಾಕತ್ತಾವ ಹುಡುಗಿ, ನೀರು ಬಂದವು. ಹಾಸಿ ಹಿಂಡಾಕತ್ತಾರ ಅಮ್ಮನ ಮಮ್ಮಳು. ನಲ್ಲದೆಲ್ಲ ಸಾಮಾನು ಬಣ್ಣದ ಉಸು ಹಂಗೆ ಬಿದ್ದ ಸ್ನೇಹಿತರೆ. ಉಟ್ಟು ಕ್ಲೀನ್ ಮಾಡ್ಬೇಕು, ಮಳ್ಳು ಬಿಟ್ಟು ಹೋಗುತ್ತೆ ನೋಡಿ. ಮಾಡಲೇಬೇಕ್ರಿ, ಮಾಡ್ಲಿಕ್ಕೆ ಹಿಡಿಯಲ್ಲ ನೋಡಿ. ಅವ್ರು ಇಷ್ಟು ಹಾಸಿ ಹೋಗಿರಾಗ ನಾವು ಅಷ್ಟು ಸಾಮಾನು ಜೋಡಿಸ್ತೀನಿ. ಅವ್ರು ಪರ್ಸೆಲ್ಲ ತೊಳಿದಾರೆ ಯಾವ್ದಾಗತ್ತ. ಮತ್ತು ರೇಷನ್ ಚೀಟಿ ಮಾಡಾಕತ್ತಿದ್ರು. ಹೋಗಿ ರೇಷನ್ ಚೀಟಿ ಮಾಡ್ಸ್ಕೊಂಬಂದೆ. ಇವಿಸು ಒಂದ್ರಾಗ ಹಾಕಿಡುವಾಗ ಡಬ್ಬ್ಯಾಗ ಚಿಲ್ಡ್ರ ಪಲ್ರ ಅದಾವು. ಮತ್ತು ಶ್ರವಣಕಾಯಿ ರೇಷನ್ ಚೀಟಿ ಸಿಕ್ತಾ ಮುಗೀತು. ಬನ್ನಿ ಸ್ನೇಹಿತರೆ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಬಣ್ಣ ಒಂದು ಹಚ್ಚಿ ಮಕ್ಕದ ಮುಚ್ಚಿ ಬಿಡ್ತೈತೆ. ಮನೆ ಹೆಂಗೆ ಕಾಣಕತ್ತೈತೆ ಫೈನಲ್ಲಾಗಿ ನೋಡಿ. ಬರೀ ಸ್ನೇಹಿತರೆ, ಫೈನಲ್ಲಾಗಿ ಎಲ್ಲ ಮನೆ ಜೋಡ್ಸೋದಾಯ್ತು. ಅಟ್ಟನ್ನು ಒರೆಸ್ಕೊಂಬಂದೇನಿ ರೀ. ಇನ್ನು ಅದಕ್ಕೆ ಪೇಂಟ್ ಹಚ್ತಾರೆ ಅಟ್ಟಕ್ಕೆ. ಕಾಟನ್ ಉಟ್ಟು ಎಲ್ಲ ಒರ್ಸೀನಿ, ಟಿಜ್ರಿ ಒರೆಸ್ಕೊಂಡೀನಿ. ಎಲ್ಲ ಕ್ಲೀನಾಗಿತ್ತು. ಎಲ್ಲ ಸಾಮಾನು ಹಿಡಿದು ಆಗೈತೆ. ಬಾಗಿಲಿಗೂ ಬಣ್ಣ ಹಚ್ಚಾರ ನೋಡಿ. ಫೈನಲ್ಲಾಗಿ ಎಲ್ಲ ಈ ಥರ ಕ್ಲೀನ್ ಮಾಡೈತೆ ನೋಡಿ. ಇನ್ನು ಒರೆಸ್ಬೇಕು. ಇದೆಲ್ಲ ಬಣ್ಣದ ಬೆಸ್ಟ್ ತಿಕ್ಕಿ ತೊಳಿಬೇಕು. ಈ ಮಾಡುಗಳಾಗ ಇಟ್ಟೀನಿ. ಅವೆಲ್ಲ ಅರ್ಬಿ ಒಗ್ದಾಳ ಅವ್ವ. ಇಷ್ಟು ಅರ್ಬಿ ಹಾಕ್ಬೇಕು ಅದಕ್ಕೆ ನೋಡಿ. ಇವು ತಾಗಿನ ರಾಟಿ ಒಲಿವು, ಉಡು ಅರಿಬಿ, ರಾಟಿ ಸಾಮಾನು ನೋಡಿ. ನಮ್ದಿಷ್ಟು ಅದಾವ ರಾಟಿ ಸಾಮಾನಿಗೆ ಜೋಡಿಸ್ಕೋಬೇಕು. ಅಲ್ಲಿ ಹಾಳಾಗಿ ಕಟ್ಟಿದ್ದೀನಿ. ಆ ಕಡೆ ಅದು ಆಗಲಿಲ್ಲ. ಇದನ್ನ ಅಟ್ಟಕ್ಕೆ ಪ್ಯಾಂಟನ್ಗೆ ಸಜ್ಜೆ ಇಲ್ಲಿ ಪೇಂಟ್ ಹಚ್ಚೈತ್ರಿ. ಇಲ್ಲಿ ಇಲ್ಲೇ ಪ್ಯಾಂಟನ್ಗಳು ಹಚ್ಚೈತಿ. ಇಲ್ಲಿ ಬಿಡ್ಬೇಕಂದು ಆಸೆ ಆಗುತ್ತಂತೆ ಪೇಂಟ್ ಹಚ್ಚಕತ್ತೆ ನೋಡಿ. ಇದು ನಮ್ಮ ಮನ್ಯಾಗ ಇಲ್ಲ ನೋಡಿ ಹುಡುಗ. ಈ ಬಂದು ನೋಡಿವ ಯಾರ್ದು ಉಡಾಳ ಎಲ್ಲಿ ಹೋಗಿ ಉಡಾಳ ಇವತ್ತು ಅಮ್ಮೂರಿಗೆ ಹೋದು ನೋಡಿ. ಮನ್ಯಾಗ ಸಟ್ಟಿಂಗಿಲ್ಲ ರೀ. ಪರ್ಸಲೆಲ್ಲ ಸಟ್ ಆಗ್ಯಾವ. ಅಡುಗೆ ಮನೆಯಾಗ ಏನು ಸಟ್ಟಿಂಗಿಲ್ಲ. ಅದ್ಬಿಟ್ಟು ಸಟ್ ಮಾಡಬೇಕು. ಪ್ಯಾನ್ ಮುಚ್ಚಿ ತೊಳಿಬೇಕಂತ ತಂದಿಲ್ಲೇ ಇಟ್ಟೀನಿ. ಹಿಂಗೆಲ್ಲ ಬಣ್ಣಗಳು ಹೇಳ್ತಾರೆ ನೋಡಿ ಸ್ನೇಹಿತರೆ. ನಾನು ಅವ್ವ ಕುರ್ಚಿ ತಿಕ್ಕಾಕತ್ತ, ಕುರ್ಚಿಗೆ ತಿಕ್ಕಾಕತ್ತ. ಇಬ್ಬಳಕ್ಕೆ ಉಸು ಬಟ್ಟೆ ಎಲ್ಲ ಓದಾಕೆ ಹೊಡಿಲೆ. 10 ಮಿನಿಟ್ ಸಿಗತೈತೆ ತಂಗೆ ಕಚ್ಚಿ ಹಾಕೊಂಡು ಕೇರಿ ಕುರ್ಚಿ ತಿಕ್ಕತ್ತ ಹೊಡಿಯವ್ವ. ಮತ್ತೇನು ಮಾಡೋದ್ರಿ, ಹಿಂಗೆ ಬಂದಂಗೆ ಹೊಡಿಯಬೇಕು. ಇವ್ರು ಜಾಕ ತೊಳಿಬೇಕು, ನಾ ತೊಳ್ಕೊಬೇಕು, ಇಟ್ಟು ಮನೆ ಒರೆಸ್ಬೇಕು, ನಾ ಅಡುಗೆ ಮನೆ ಸೆಟ್ ಮಾಡಬೇಕು. ಟೈಮ್ 6 ಗಂಟೆಗೆ ಸ್ನೇಹಿತರೆ. ಬನ್ನಿ ಅಡುಗೆ ಮನೆ ಇದು ಪರ್ಸೆಲ್ಲ ಒರೆಸ್ಕೊಂಬಂದು ಅಡುಗೆ ಮನೆಯೆಲ್ಲ ಸೆಟ್ ಮಾಡಿ ಅದನ್ನಿಟ್ಟು ಒರೆಸ್ಬಿಡ್ತೀನಿ. ಅವ್ರು ಜಾಕ ಮಾಡ್ಸೋಕೆ ಮತ್ತು ಲೇಟ್ ಆಗುತ್ತೆ ನೋಡಿ. ಕ್ಲಿಯರ್ ಆಯ್ತು. ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕು ರೀ. ಬೆಳಗ್ಗೆ 5:30 ಹೋಗ್ಬೇಕು ನಾಳೆಗೆ. ಅದು ಟಚ್ ಒಂದು ಕಾಟ ಒಂದು. ಮತ್ತು ಇವತ್ತು 11 ರೂಪಾಯಿ ಬಣ್ಣ ತರ್ಸಿದ್ದು ನೋಡಿ ಸ್ನೇಹಿತರೆ. ಮತ್ತು ಇವತ್ತು ತಂದಾರಿ ಇವನ್ನ ಬಣ್ಣ. ಇದಕ್ಕೆ ಇವು ಹಚ್ಚಾಕ ಇಲ್ಲ ತಂದಿಲ್ಲಕ್ಕ ಅಂತಂದ್ರೆ ಇವಕ್ಕೆಲ್ಲ ಹಚ್ಚಾಕ ತೊಗೊಂಬಂದಾರ. ಪ್ಯಾಂಟನ್ಗೆ ಸಜ್ಜಾಕ ಈ ಗೇಟಿಗೆ ಹಚ್ಚಾಕತ್ತಾರೆ. ಹಾಕ್ಯಾರ ಅಂತಾರ. ಕಟಂಜರಿ ಐತಲ್ಲ, ಕಟಂಜರಿ ಕರಿ ಬಣ್ಣ ಹಚ್ಚಾಕತ್ತಾರ. ಇವು ಇನ್ನೊಂದಿತ್ತು. ಇವತ್ತು ಇನ್ನೊಂದು ಡಬ್ಬಿ ಇತ್ತು ಸ್ನೇಹಿತರೆ, ಅದನ್ನ ಹಚ್ಚಾರ. ಬಾಗಿಲಿಗೆ ಇದ್ದಿದ್ದಿಲ್ಲ, ಬಾಗಿಲು ತರ್ಸಿದ್ದಿಲ್ಲ ಅವರು ಅಂತ. ಈ ಬಾಗಿಲಿ ಹಂಗೆ ಬಿಡ್ತೀನಿ ಅಕ್ಕ ಅಂದ್ರೆ ಬೇಡಪ್ಪ. ಮತ್ತು ಒಂದು ಡಬ್ಬಿ ಮಾಡೋಕ್ಕೆಲ್ಲ ಒಂದು ಮಾಡ್ತೀವಿ ರೀ. ಒಮ್ಮೆ ರೊಕ್ಕ ಇನ್ನೊಮ್ಮೆ ಸಿಗ್ತಾವೆ, ಇವೆಲ್ಲ ಆಗಲ್ಲ. ಮತ್ತು ತರಿಸಿ 11 ರೂಪಾಯಿ ಬಿದ್ದು ತರಿಸಿ ಹಚ್ಚಿ ನೋಡಿ ಹಚ್ಚಾಕತ್ತಾರ. ಬನ್ನಿ ಸ್ನೇಹಿತರೆ, ಮನೆ ತೊಳೆದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ. ಹುಟ್ಟು ಮನೆ ತೊಳಿಬೇಕಂತ ತಿಕ್ ಬ್ರಷ್ ಹಾಕಿ ತೊಳೆದೆ ನೋಡಿ. ಅದು ಅತಿ ಜಂಪರ್ ಕೊಟ್ಟೋಗ್ಯಾರ ಬ್ಲೌಸ್ ಸ್ಟಿಚ್ ಮಾಡೋಕೆ. ತೊಳ್ಕೊಂಡೆ ನೋಡಿ. ಎಲ್ಲ ಥರ ಮನೆ ಎಲ್ಲ ಕ್ಲೀನಾಗೈತೆ ನೋಡಿ. ಹಾಗೆಲ್ಲ ಕ್ಲೀನಾಗೈತೆ. ಕರೆಂಟ್ ಹೋಗ್ಯಾವು. ಟೈಮು 7 ಗಂಟೆ ಬಂದೈತಿ. ಇನ್ನು ಅಡುಗೆ ಮನೆ ಎಲ್ಲ ಸೆಟ್ ಮಾಡಬೇಕು. ಇನ್ನು ಅಟ್ಟ ಹಚ್ಚಿಲ್ಲ ಸ್ನೇಹಿತರೆ. ಅಟ್ಟ ನಾಳೆಗೆ ಹಚ್ತೀನಿ ಅಂದ್ರೆ ಹೊತ್ತಾಗೈತಿ ಓದ್ತೀವಿ ಯಾಕಂದ್ರು. ನಮ್ಮ ಮುಂದೆಲ್ಲ ಹಚ್ಚಾಕತ್ತಾರ ಅದಾರ, ಅವರು ಹೋಗಿಲ್ಲ. ಅಟ್ಟ ಪ್ಯಾಂಟನಿಗೆ ಸಜ್ಜೆ ಇಷ್ಟೇ ಉಳಿತು ನೋಡಿ. ಬಣ್ಣ ಹಚ್ಚೋದು
ಎಲ್ಲ ಮುಗೀತು, ಎಲ್ಲ ಸೆಟ್ಟದು. ಆ ಸೀನ್ ಹೋಗಿದ್ದಲ್ಲವ ಉಸು ತಂದಿಲ್ಲ ಇಟ್ಟಾವಡಿ, ಕರೆಂಟ್ ಹೋಗ್ಯಾವ. ಶ್ರಾವಣ ಮಲ್ಕೊಂಡ ಸ್ನೇಹಿತರೆ, ಬನ್ನಿ ಶ್ರಾವಣ ಮಲ್ಕೊಂಡಾನ. ಬನ್ನಿ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದ್ವಿ, ಒಂದು ಸೆಟ್ ಮಾಡಿ ಕ್ಲೀನ್ ಮಾಡ್ಕೊಂಡು ಮುಗೀತು ನೋಡಿ. ಎಲ್ಲ ಅರ್ಧ ಕೆಲಸ ನಮಗಿತ್ತು. ನಾಳೆ ವಾರ ಹಾಸಿಗೆ ಅದು ಮನೆ ಕ್ಲೀನ್ ಆಯಿತು, ಎಲ್ಲನೂ ಆಯ್ತು ನೋಡಿ ಸ್ನೇಹಿತರೆ. ಮನೆ ಹಸನು ಮಾಡಾಕತ್ತೀವಿ ಅಂದ್ರೆ ಊಟ ಏನು ಜಾಕ ಏನು ಯಾವಾಗ ಆಗೋಡಿ, ಊಟ ಜಾಕ ಅಂತ ಕುಂತ್ರೆ ಯಾವಾಗ ಆಗಲ್ಲ ಸ್ನೇಹಿತರೆ. ಇಲ್ಲೇ ಕುಂತೀನಿ ಬಿದ್ದೈತಿ ಏನಂತ ಮಾಡಾಕೈತಿ ನೋಡಿ. ಮನೆ ಫೈನಲ್ ಆಗಿ ಹಸನು ಆಯಿತು, ಕ್ಲೀನ್ ಆಯಿತು. ಟೈಮು 7 ಗಂಟೆ ಆಯಿತು. ಊಟ ಮಾಡಿದ್ದು ನಾನು ಕೂಡ, ಒಟ್ಟು ಹಸಿತ್ತು. ಮುಂಜಾನೆ ಊಟ ಮಾಡಿದ್ದೆ ಸ್ನೇಹಿತರೆ, ಇನ್ನೂ ಉಂಡಿದ್ದಿಲ್ಲ, ಒಟ್ಟು ಹಸಿತ್ತು. ಇವಾಗ ಉಂಡೆ ಊಟ ಮಾಡಿ ಉಷ್ಟು ಆಟಿ ಹೊರ್ಯಾಕಿಟ್ಟು ಉಷ್ಟು ಅಡುಗೆ ಮನೆಯಾಗೆಲ್ಲ ಬಾಂಡೆ ಶಿಫ್ಟ್ ಮಾಡಿ ಮತ್ತು ಇದು ರೀ ಮನೆ ತೊಳ್ಕೊಂಡು ಕೇರಿ ಜಾಕ ಮಾಡಿ ರಾಯರ ಪೂಜೆ ಮಾಡಬೇಕು ಸ್ನೇಹಿತರೆ. ಇವತ್ತು ಗುರುವಾರ ರಾಯರ ಪೂಜೆ ಇಲ್ಲ, ನಾನು ಉಣ್ಗಂಗ ಅಲ್ಲೇ ಇಟ್ಟೆ. ಶ್ರಾವಣಿ ಉಣ್ಣಾಕತ್ತ, ಶ್ರಾವಣಕುಮಾರ್ ಮಲ್ಕೊಂಡಾನ. ಬನ್ನಿ ಸ್ನೇಹಿತರೆ, ಬಾಂಡೆ ಎಲ್ಲ ಸಟ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕು, ಏನೇನು ಮಾಡಬೇಕು ಆ ಕಡೆ. ಮತ್ತು ಇವತ್ತು ಬಣ್ಣ ತರಿಸಿದೆ, ಎಲ್ಲ ನೋಡಿ ಕುತ್ತಿಗೆ ಐತಿ, ಹೆಂಗೆ ಮಾಡಬೇಕು ಹೆಂಗಿಲ್ಲ ವರ್ಷಾಡ್ಬೇಕು. ಯಾವ್ದಾರ ಅಲ್ಲಿ ಬಟ್ಟೆ ತರಕ್ಕೆ ನೋಡಬೇಕು. ರೊಕ್ಕ ಅಣ್ಣನ ಕೈಗಾರ ಮಾಮನ ಕೈಗಾರ ಹಾಕ್ಸ್ಕೊಂಡು ಒಂದು 10,000 ರೂಪಾಯಿ ಹಾಕ್ಸ್ಕೊಂಡು ತರಲ್ಲ ಸ್ನೇಹಿತರೆ. ಇವಾಗ ಒಂದು 10,000 ಹಾಕಿಸ್ಕೊಂಡು ವಾಪಸ್ ಮಾಡ್ಕೊಂಡು ಒಂದಿಷ್ಟು ಸೀರೆ ಮಾಲ್ ತೊಗೊಂಬರ್ತೀನಿ. ಜಾತ್ರೆ ಐತಿ ಇವತ್ತು, ತರ್ಲಿಕ್ಕೆ ನೋಡಿ, ಎಲ್ಲ ತರಲೇಬೇಕು. ಇಷ್ಟು ಎಲ್ಲ ಕಡೆ ಒಂದೇ ಕಡೆ ಎಲ್ಲ ಸಿಟ್ಟು ಎಲ್ಲ ಕಡೆ ತೊಗೊಂಬಂದ್ರೆ ಇದೇ ಥರ ಆಗೋದು ನೋಡಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಮಾಡಲೇಬೇಕು, ಎದುರಿಸ್ಲೇಬೇಕು. ಎಷ್ಟೇ ಕಷ್ಟ ಬರಲಿ ಎದುರಿಸ್ತೀನಿ, ಮಾಡ್ತೇನೆ. ಚಲೋ ಇತ್ತು, ಹೆಂಗಾರಾಗುತ್ತೆ. ನೆಗಡಿ ಬಂದೈತಿ, ಈ ಕೈ ನೋವು ಫುಲ್ಲು ಆಗ್ಯಾವು, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಕೆಲಸ. ಈಗ ಅವನು ಹಂಗೆ ಆಗೈತಿ. ಅದು ನಿದ್ದೆ ಒಂದೇ ಸ್ನೇಹಿತರೆ, ನೆಶಿನಾಗ ಎದ್ದಿಲ್ಲ. ಇವತ್ತು ನೆಶಿನಾಗ ಎದ್ದಿಲ್ಲ, ಆದರೂ ನೀನು ನೆಶಿನಾಗಿದ್ದೆ. ಇವತ್ತು ಅವ್ವದ ಅಂತ ನಾವು ಸಜ್ಜಿ ರೊಟ್ಟಿ ಜೋಳ ರೊಟ್ಟಿ ಮಾಡಿದ್ಲು. ನಾನು ಸ್ವಲ್ಪ ಪಲ್ಯ ಆಗೈತೆ, ನಂದು ಊಟ ಆಯ್ತು. ಇವಾಗ 2 ರೊಟ್ಟಿ ಒಂದು ಅನ್ನ ಸಾಂಬಾರು ಉಂಡೆ, ಇನ್ನೂ ಸ್ವಲ್ಪ 4 ರೊಟ್ಟಿ, ಇನ್ನೊಂದು ಅನ್ನ ಸಾಂಬಾರು ಐತೆ. ಆ ಡೈಲಿ ಬಿಡವ ಯವ್ವ ಅಂತಂತ ನೋಡ್ಬೇಕು. ಅಷ್ಟು ಸಜ್ಕ ಮಾಡಿ ಕೇರ್ ಮಕ್ಕಳು ಉಳಿಸಿ ಅದನ್ನ ನಾವಿಟ್ಕೇನು ಮುಕ್ಕೋಬೇಕು ನೋಡಿ ಯಾವ್ದಾರ. ಮತ್ತು ಏನು ಮಾಡೋದು, ಮೆಣಸಿನ್ಕಾಯಿ ಇಲ್ರಿ, ಟಮಾಟನಿಲ್ಲ, ಖಾಲಿ ಆಗ್ಯಾವು. ನೆಗಡಿ ನೋಡ್ಕೊಂಡು ಎಲ್ಲ ಕೆಂಪು ಅವನಿದ್ದಿಲ್ಲ ಮಾಡೋದು ಕೆಲಸ ಹೈರಾಣ ಐತೆ ಸ್ನೇಹಿತರೆ. ಹೈರಾಣ ಅಂದ್ರೆ ಮನೆ ಹಸನ ಆಗಲ್ಲ ನೋಡಿ. ಹೆಂಗಿದೆ ಸ್ವಚ್ಛಾಗೈತ್ರಿ ಮನೆ. ಬನ್ನಿ ಸ್ನೇಹಿತರೆ, ಇಷ್ಟು ಬಾಂಡೆ ಸಟ್ ಮಾಡಿದೆ. ಮ್ಯಾಗಿನ ಎಲ್ಲ ಹಾಳಿಯಾಗಿ ಕಟ್ಟಿಟ್ಟು ನೋಡಿ ಬಾಂಡೆಗಳು. ಈಗ ದೇವ್ರ ಮನೆ ಎಲ್ಲ ಇವಾಗ ಖಾಲಿ ಆಯ್ತು. ನೀನು ದೇವ್ರ ಮನೆ ವರ್ಷೈತಿ, ಇವತ್ತು ಅಡುಗೆ ಮನೆ ಒರೆಸ್ಬೇಕು. ನೀರು ಒಲಿ ಹಚ್ಚಾಳವ, ಈ ಸದ್ದವ ಪ್ಯಾನ್ ಒರ್ಸಕತ್ತ ಹೊಡಿ. ಇಲ್ಲೇ ಮಾಡಿಬಿಟ್ಟೈತಾಳೆ, ಈಗ ಪ್ಯಾನ್ ಒರ್ಸಕತ್ತ ಹೊಡಿಯವ್ವ. ಇದೊಂದು ಪ್ಯಾನ್ ಒರೆಸಿದ್ಲ ಅಂದ್ರೆ ಹಾಕಿಟ್ನ ನಾನು ಒರೆಸಿದೆ. ಇದನ್ನು ತಳಗೆಲ್ಲ ಒರೆಸ್ಬೇಕು. ಇದೆಲ್ಲ ಕ್ಲೀನ್ ಮಾಡೈತೆ ಅಂತೇಳಿ ಇದು ಮಾಡಿದೆ. ಉಳ್ಳಾಗಡ್ಡಿ ಎಲ್ಲ ಮ್ಯಾಗ ಇಟ್ಟಾಳಿನ ಸಾಟಿದ. ಶಾಂಪು 9 ಆಗೈತಿ, ಟೈಮ್ 9 ಆಗೈತಿ. ಹೋಗ್ಬಾ ಜಲ್ಲಿ. ಶಾಂಪು ನೋಡಿ ಸ್ನೇಹಿತರೆ, ಮನ್ಯಾಗ ಮೆಣಸಿನ್ಕಾಯಿಲೆಲ್ಲ ಕಾಯಿಪಲ್ಲೆ ಹಾಕಿ ನೋಡಿ. ಕಾಲೇ ಏನು ಸಂತಿಲ್ಲ, ಕಿರಾಣಿ ಐತ್ರಿ. ಆದ್ರೆ ಕಾಯಿಪಲ್ಲೆ ಒಂದಿಟ್ಟು ಒಟ್ಟು ಕರಿ ಶಾಂಪು ತೊಂಬ, ಕ್ಲಿನಿಕ್ ಪ್ಲಸ್ ಬೇಡ, ಚಿಕ್ಕ ಅದು 5 ರೂಪಾಯಿ ಅದು. 5 ಶಾಂಪು ತೊಂಬ. 9 ಆಗೈತಿ ಟೈಮು. ಬರಗನ ಬಾ, ಶಿಕ್ ಶಾಂಪು ಕೊಡೋಣ ಅಕ್ಕಿ ಜಾಕ. ಸ್ವಚ್ಛತೆ 5 ರೂಪಾಯಿ ಶಾಂಪು ತರಕ್ಕೆ ಹೊಂಟೋಡಿ ಅಂಗಡಿಗೆ. 9 ಆಗೈತ್ರಿ ಟೈಮ್. ಅದಕ್ಕೆ ಬರಗನ ಹೋಗಿ ಬಂದು ಅಕ್ಕಿನ ಜಾಕ ಮಾಡಿಸಿ, ನಾ ಜಾಕ ಮಾಡಿ ಪೂಜೆ ಮಾಡಿ ಆಮೇಲೆ ಶ್ರವಣನ ಸ್ವಲ್ಪ ಏನಾರ ಸಜ್ಕ ಮಾಡಿ ಅವ್ನು ಎಬ್ಬಿಸ್ಬೇಕ್ರಿ. ಅವ ಇಟ್ಟು ಮನೆ ಒರೆಸ್ತಾ ಏನು ಮಾಡ್ತಾಳೆ ಗೊತ್ತಿಲ್ಲ. ಆದ್ರೆ ಪ್ಯಾನ್ ಬಂದು ನೋಡಿ ಸ್ನೇಹಿತರೆ, ಪ್ಯಾನ್ ಎಲ್ಲ ಒರೆಸಿ ಇಕ್ಕಿನ ತಲೆ ಇಕ್ಕಿ ಶ್ರವಣಿ ಒಳವ ತಲೆ ಇಕ್ಕೇರಿ ಜಾಕ ಆಯ್ತು ನೋಡಿ ಸ್ನೇಹಿತರೆ. ತಲೆ ತೊಳೆದೆ. ನಮ್ಮ ಶ್ರವಣನ ಎಬ್ಬಿಸಿ ಜಾಕ ಮಾಡಿಸಿ ನೋಡಿ, ಎಬ್ಬಿಸಿದ್ ನೋಡಿ. ಇವನ್ನ 10-11 ಆಗೈತಿ. ಅಪ್ಪಾಜಿ ರೆಸ್ಟಿಗೆ ಹೋಗ್ಬೇಕು, ಇವಂದು ಜಾಕ ಆಗೈತಿ. ಹೋರಿ ಚಿನ್ನ ರೆಸ್ಟಿಗೆ ಹೋಗಿ ಕದ ಹಾಕೊಂಬರ. 10-11 ಆಗೈತೆ ಟೈಮು. ರಾತ್ರಿ ಭಾಳ ಆಗೈತಿ. ಹೋರಿ ಎಲ್ಲರೂ ಮುಕ್ಕೊಂಡಾರ ಅಪ್ಪ, ಎಲ್ಲರೂ ಪುಟ್ಟಕ್ಕರು ಇಲ್ಲ ಹೋ ಅಲ್ಲಿ ಅಲ್ಲಿ ಯಾರು ಅಲ್ಲಿ ಕದ ಹಾಕೊಂಬಂದ್ಬಿಡ್ರಿ. ಟೈಮ್ ಭಾಳ ಆಗೈತಿ. ಮೈ ಹಗರಾಗೈತಿ. ಇಲ್ಲಿ ಬಿಸಿ ನೀರು ಜಾಕ ಮಾಡಿರಿ.
ಸುಡು ನೀರು ಕಾಸಿದ್ರಿ ಅವ್ವ ಒಲೆ ಹಚ್ಚಿಲ್ಲ ಎಲ್ಲಿ ಒಲೆ ಹಚ್ಚ ಓಡಿ ಬರ್ರಿ ಅವ್ವ ನೈಡೆ ಕರ್ಗಾಗತ್ತೆ ಮನೆ ಅಂತೇಳಿ ಹೋಯ್ ಬಾ ಹಸಿಗು ಅಂತೇಳಿ ಊಟ ಮಾಡ್ಯಾರ ಶಾವಿಗೆ ಹಾಕಿ ನೋಡಿ ಸಜ್ಕ ಮಾಡೋದು ಆಗಲಿಲ್ಲ ಆ ಮನೆ ತೊಳ್ಯಾಕತ್ತ ಅವ್ವನು ಮನೆ ತೊಳ್ಯಾನ ಆಯ್ತು ಎಲ್ಲ ಫೈನಲ್ ಆಗಿ 10-11 ಆಗೈತೆ ನೋಡಿ ಮನೆ ತೊಳ್ಯಾಕತ್ತೈತಿ ನಾನು ಪರ್ಸ ತೊಳ್ಕೊಂಡೆ ಸರ್ ನಾನು ತೊಳಿತಿದ್ದೀನಿ ರೀ ಜಾಕ ಮಾಡ್ಬೇಕು ಇವಾಗ ಸರ್ ಜಾಕ ಮಾಡಿ ನನ್ನ ಸ್ನೇಹಿತರೆ ನೀರು ಒಲೆ ಅಲ್ಲಿ ಹಚ್ಚೋಗವ ಮನೆಯಿಂದ ನೀರು ಕಷ ತಣ್ಣೀರು ಮಾಡ್ತೀವಿ ಬಿಡವ ಎಲ್ಲಿ ಬಿಡು ಅಂತಂದೆ ಇಲ್ಲವ ತಣ್ಣೀರು ಎಲ್ಲಿ ಮಾಡ್ತೀರ ಅಂತೇಳಿ ಇನ್ನು ನೀರು ಒಲೆ ಹಚ್ಚಾಳ ಇನ್ನು ಹಿಂದೆಲ್ಲ ಇವೆಲ್ಲ ತಿಕ್ಕು ತೊಳಿಯೋದವ ನಾಳೆಗೆ ಒಂದಿನ ಐತ್ರಿ ನಾಳೆ ಬಟ್ಟೆ ತರಕ್ಕೆ ಹೋಗ್ಬೇಕು ನೈಟು ಇಲ್ಲೆಲ್ಲ ಇನ್ನು ಸುಣ್ಣ ಹಚ್ಬೇಕು ರೀ ಮಳೆ ಬಿಟ್ಟು ಅದು ಉಳಿದ ಸುಣ್ಣ ಮನೆ ಎಲ್ಲ ಗಲೀಜಾಗೈತೆ ನೋಡಿ ಬನ್ನಿ ಸ್ನೇಹಿತರೆ ನಾನು ಜಾಕ ಮಾಡಿ ಪೂಜೆ ಮಾಡ್ತೀನಿ 11 ಆಗುತ್ತೆ ಏನು ಮಾಡ್ತಾರೆ ಪೂಜೆ ಮಾಡಿದಾಗ ಏನು ಮಾಡೋಕ್ಕಿಲ್ಲ ನೋಡಿ ಮಾಡ್ಲಿಕ್ಕೆ ಕದ ಹಾಕೊಂಬಂದ್ಬಿಡ್ರಿ ನೀವು ನೋಡಿ ಸ್ನೇಹಿತರೆ ಮುಂಜಾನೆ 10 ಜಾಕ ಆಗೋದು ರಾತ್ರಿ 10 ಜಾಕ ಮನೆ ಎಲ್ಲ ಕ್ಲೀನ್ ಆಯ್ತು ಅವನು ಅಂತ ತೊಳ್ಕೊಂಡು ಸ್ವಲ್ಪ ಪೂಜೆ ಮಾಡಬೇಕು ಸ್ನೇಹಿತರೆ ಪೂಜೆ ಮಾಡ್ಕೊಂಡು ಊಟ ಮಾಡ್ತೀನಿ ಇಲ್ಲಿಕ ಗಪ್ಪ ಮುಕ್ಕೊಂಬಿಡ್ತೀನಿ ನೋಡಿ ಶ್ರಾವಣಿ ಮಲ್ಕೊಂಡಾರ ಕಾಡ್ತಿರ್ಬೇಕಿಲ್ಲಿ ಒಂದು ಆಳಿ ಹಸು ಮುಕ್ಕೊಂಡಾರ ನಾನೇ ಮಾತಾಡ್ಸಲಾಗ ಫ್ಯಾನ್ ಬಂದ್ ಮಾಡೀನಿ ನೋಡಿ ಯಾಕಂದ್ರೆ ಮಾತಾಡಕತ್ನಿ ಅದು ರಿಮ್ ಗಾಳಿ ಹೊಡಿತೈತಲ್ಲ ಸ್ನೇಹಿತರೆ ಸರಿಯಾಗಿ ಕೇಳಲ್ಲ ನಿಮಗೆ ಅಂತೇಳಿ ಇನ್ನೂ ಸಾಕಿ ಮ್ಯಾಗಿಡು ಇಡಬೇಕು ಹಾಸ್ಕೋಬೇಕು ಇನ್ನೂ ಬಟ್ಟೆ ತೆಳಗದಾವು ಸುಸ್ತಾಗೈತ್ರಿ ಏನು ಮಾಡೋದು ಹೇಳಿ ಸುಸ್ತಾಗಿದ್ದು ಮುಗೀತು ನೋಡಿ ಇವು ಸುಳ್ಳಾಗಡ್ಡಿ ಮ್ಯಾಕ್ ಇಡಬೇಕು ಇನ್ನೊಂದು ತಟ್ಟಿಗೆ ಹಾಕಿ ಗಾಳಿಗೆ ಇಡಬೇಕು ಮತ್ತು ನಾಳೆಗೆ ಈಗ 10 ಆಗೈತಿ ನಾ ಪೂಜೆ ಗೀಜೆ ಮಾಡಿ ಮುಕ್ಕೋಬೇಕಂದ್ರೆ 12 ಗಂಟೆ ಆಗುತ್ತೆ ಸ್ನೇಹಿತರೆ ನಾವು ಒಂದು ಊಟಿಲ್ಲ ನಂದು ಊಟಿಲ್ಲ ಮೊದಲು ಅವ್ರ ಮನೆಗಿಸಿ ನೋಡಿ ಅವ್ರು 10 ಗಂಟೆಗೆ ಮುಕ್ಕೊಂಡ್ರು 10 ಗಂಟೆಗೆ ಅವ್ರು ಮಾಡಿ ನಾ 10 ಜಾಕ ಮಾಡ್ರಾಗ ರಾಯರ ಪೂಜೆ ಮಾಡ್ಬೇಕ್ರಿ ಗುರುವಾರ ಹೆಂಗಾರ ಸಿಂಪಲ್ಲಾಗ ರಾಯರ ಪೂಜೆ ಮಾಡಿ ನೈವೇದ್ಯ ಹಿಡಿದು ನಾಳೆಗೆ ಇದು ಶುಕ್ರವಾರ ಎಲ್ಲ ಚರಿಗೆ ತಿಕ್ಕಿಂದ ಅವ್ವ ನಾ ಸುಮ್ಮ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ನಾಳೆಗೆ ಬಟ್ಟೆ ತರಕ್ಕೆ ಹೋಗ್ಬೇಕು ಸ್ನೇಹಿತರೆ ನೆಶಿನಾಗ ಹೇಳ್ಬೇಕು 4:15 ಹೇಳ್ಬೇಕು ಎದ್ದು ಜಾಕ ಮಾಡಿ ಬಟ್ಟೆ ತರಕ್ಕೆ ಹೋಗ್ಬೇಕು ಶೆಕೆ ಇಟ್ಟೈತೆ ನೋಡಿ ಬೆವರು ಫೈನಲಾಗಿ ಜಾಕ ಮಾಡಿ ಇವಾಗ ಸ್ವಲ್ಪ ನೋಡಂಗ ನೋಡಿ ಸ್ನೇಹಿತರೆ ಚಂದನ ಧೂಳ ದುಮ್ಮ ಮನೆ ಕ್ಲೀನ್ ಮಾಡೋದಂದ್ರೆ ಊಟ ಉಂಡ್ಲ ಮಧ್ಯಾಹ್ನ ಊಟ ಉಣ್ಣಕ್ಕಾಗಿಲ್ಲ ರೀ ಆಗಳೇ 7 ಗಂಟೆಗೆ ಒಂದೇ ರೊಟ್ಟಿ ಅನ್ನ ಸಂಡಿನ ಆಟೆ ಹಸು ಇಲ್ಲ ಸುಮ್ಮ ಪೂಜೆ ಮಾಡಿ ಸುಸ್ತಾಗೈತೆ ಮಲ್ಕೊಂಡ್ಬಿಡ್ತೀನಿ ಬನ್ನಿ ಸ್ನೇಹಿತರೆ ಪೂಜೆ ಒಳ್ಳೆಮ್ಮ ನೀವು ಉಂಡ್ಬಿಡು ಪೂಜೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಪೂಜೆನೂ ಆಯಿತು ರಾಟಿಗೂ ಉದ್ದಿನ ಕಡ್ಡಿ ಹಚ್ಚೀನಿ ಮನೆಯೂ ಎಲ್ಲ ಒಣಗಾಕತ್ತೈತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯ್ತು ನೋಡಿ ಇವಾಗ ನೋಡಿ ಹೆಂಗೈತೆ ನಮ್ಮ ಮನೆ ಎಲ್ಲ ಅವ್ವ ನಿಂತವಳಿ ಸಾರು ಕಾಸ್ಕೊಳಕತ್ತಾಳ ನಾ ಪೂಜೆ ಮಾಡ್ರೆ ಅವ್ವನ ಮುಂಜಾನೆ ಜಾಕ ಮಾಡ್ಯಾಡ್ರಿ ಜಾಕ ಮಾಡಂತೆ ನೀರು ಕಾಸಕ್ಕೆ ಇಟ್ಟಿದ್ದೆ ಮುಸು ಸಾಮಾನು ಕಟ್ಟಿದ್ದು ನೋಡಿ ಇಷ್ಟು ಸಾಮಾನು ಬರಲಾರು ಕಂಡಪಟ್ಟಿ ಸಾಮಾನು ಬಸಿದೆ ಬಕೆಟ್ನ್ಯಾಗ ಅದ್ರಾಗ ಉಸ್ಸು ಕಾಜಿನ ಕಪ್ಪು ಎಲ್ಲ ಉಸು ಹಾಕಿ ಕಟ್ಟಿಟ್ಬಿಟ್ಟಿದ್ರಿ ಯಾಕಂದ್ರೆ ಹಾಳೆ ಹಾಕಿ ಯಾಕಂದ್ರೆ ಕ್ಲೀನ್ ಇರ್ತಾವೆ ಹಾಳೆ ಹಾಕಿಟ್ಟಿನಿ ಬಾಕಿಟ್ಗಳು ಅದಕ್ಕಾರ ಬೇಕು ಪುಟ್ಟಿಗಳು ನೀರು ತುಂಬಾಕ ಮಾಡೋಕೆ ಇಲ್ಲಿ ಬಿಡಿ ಯಾರ ಬಂದ್ರೆ ಹೋದ್ರೆ ಕಳೆ ಹಾಕಿಟ್ಟಿನಿ ಅಷ್ಟಕ್ಕೂ ಹಾಳೆ ಹಾಕೀನಿ ಹಾಳೆ ಖಾಲಿಯಾಗಿ ನೋಡಿ ಎಲ್ಲಕ್ಕೂ ಹಾಳೆ ಹಾಕಿ ಸ್ನೇಹಿತರೆ ಎಲ್ಲಕ್ಕೂ ಹಾಳೆ ಹಾಕಿ ಇಟ್ಬಿಟ್ಟಿನಿ ಇವು ಹಗ್ಗ ಒಂದು ಮ್ಯಾಕ್ ಇಡ್ಬೇಕು ಆ ಕಡೆ ಇವತ್ತೇನು ಇದ್ದಿದ್ದಲ್ಲಿ ಗ್ಯಾಸಿಗೆ ಕಟ್ಟಿ ಕ್ಲೀನ್ ಆಗೈತೆ ಎಲ್ಲ ಮನೆ ಸ್ವಚ್ಛಗೈತಿ ಆ ಒಲೆ ಮ್ಯಾಗ ಒಂದು ಹಚ್ಕೋಬೇಕಾಗಿತ್ತಲ್ಲ ಏನು ಮಾಡ್ಬೇಕು ಒಲೆ ಮ್ಯಾಗ ಒಂದು ಹಚ್ಕೋಬೇಕಾಗಿತ್ತು ನಾಳೆಗೆ ಹಚ್ಚಿಸ್ಬಿಡ್ಯಾವ ಇನ್ನು ಇಲ್ಲಿಟ್ಟು ಸ್ನೇಹಿತರೆ ಬಣ್ಣ ಹಚ್ಚೋದು ಇಲ್ಲಿಟ್ಟು ಅಟ್ಟ ಅವು ಪ್ಯಾಂಟಿನ್ಗಳು ಸಜ್ಜೆ ಇಷ್ಟು ಉಳಿದೈತೆ ನೋಡಿ ಪೂಜೆ ರಾಯರ ಪೂಜೆ ಆಗೈತೆ ನೋಡಿ ರಾಯರ ದರ್ಶನ ಮಾಡ್ಕೊರಿ 10:30 ಆಗೈತೆ ನೋಡಿ ಟೈಮ್ ರಾತ್ರಿ ರಾಯರ ಪೂಜೆ ಮಾಡಿದರೆ ಸಮಾಧಾನ ಆಗುತ್ತೆ ಎಷ್ಟೇ ನಾನು ಸುಸ್ತಾದರೂ ಇವಾಗ ರಾಯರ ಪೂಜೆ ಮಾಡಿದ್ನೆಲ್ಲ ಸುಸ್ತು ಅನಿಸ್ತು ಇವಾಗ ಬಟ್ಟೆ ಬಿಲ್ಲು ಅವು ಯಾವ ಡ್ಯಾಮೇಜ್ ಆಗ್ಯಾವ ಎಲ್ಲ ನೋಡಿಕೊಂಡು ಕಟ್ಟಿಡಬೇಕು 11 ಗಂಟೆ ಹಾಕಿ ಬಂದೆ ಸ್ನೇಹಿತರೆ ನೋಡಬೇಕು ರೊಕ್ಕದಿನ ಸಮಸ್ಯೆ ಐತೆ ರೊಕ್ಕದು ಅಣ್ಣ ಕೈಗಾರ ಫೋನ್ ಹಚ್ಚಿ ಹಾಕಿಸ್ಕೋಬೇಕು ಹಾಕ್ತಾರೆ ಅಣ್ಣ ನಂಗೇನಿಲ್ಲ ಎಲ್ಲಮ್ಮ ಹುಸುರ್ದು ಪೂಜೆ ಮಾಡಿದ್ವಿ ನೀನು ಪೂಜೆನೇ ಮಾಡಿದ್ದಿಲ್ಲ ಸುಮ್ಮ ತುಂಬಿ ಚರಿಗಿಟ್ಟವು ಫೋಟೋ ಎಲ್ಲಿದ್ದು ಏನು ನೀನು ಹುಟ್ಟು ಬಾಡಾಗಿತ್ತ ಬಿಟ್ಟಿವ್ರಿ ಎಲ್ಸೋತವ್ರಿ ಸ್ನೇಹಿತರೆ ಫೋಟೋಗಳು ಸಿಗಲಿಲ್ಲ ದೀಪ ಹಚ್ಚಿ ಕೇರಿ ಆಟೆ ಇದು ತುಂಬಿ ಚರಿಗಿಟ್ಟು ಪೂಜೆ ಮಾಡಿದೆ ಇದು ಮಲ್ಲಯ್ಯನ ಫೋಟೋ ನೋಡಿ ನಮ್ಮ ಮನೆ ಮುಂದೆ ಬಿದ್ದಿತ್ತು ನೀನು ತೋರಿಸಿರ್ಬೇಕು ನಾನು ಮನೆ ಮುಂದೆ ಬಿದ್ದಿತ್ತು ತೊಗೊಂಬಂದು ಪೂಜೆ ಮಾಡಕತ್ತೀನಿ ನೋಡಿ ಯಾಕಂದ್ರೆ ಶ್ರಾವಣ ತೊಗೊಂಡು ಹೆಂಗೆ ಮಾಡಿ ನೋಡಿ ಹರಿದ ನೋಡಿ ಇಲ್ಲ ಇದು ಮಾಡಿ ಮಲ್ಲಯ್ಯನ ನಮ್ಮಿಂದ ಇರಲಿ ಅಂತ ಮಲ್ಲಯ್ಯನ ಫೋಟೋ ಬರ್ತಾನೆ ಬೋರಾಮ ಮಾಡಕ್ಕೆ ಕೊಟ್ಟು ಸಾಮಾನು ಮ್ಯಾಕ್ ಇಟ್ಟೀನಿ ಎಲ್ಲ ಈ ಥರ ಇಟ್ಟು ನೋಡಿ ಮ್ಯಾಗ ಇನ್ನು ಇಷ್ಟು ಬಾಂಡೆ ಸ್ನೇಹಿತರೆ ಇವಕ್ಕೊಂದು ಹಾಳಿಲ್ಲ
ಅದೇ ಹಾಳಾಗಿಟ್ಟು ನೋಡಿ ಬಂದತ್ತೈತಿ ಇದಕ್ಕೊಂದು ಎಷ್ಟೊಂದು ಬಾಂಡೆ ಅದಾವ ನಾ ಅವಿಷ್ಟು ಅವು ಬಾಂಡೆ ಇವು ಇದ್ರಾಗ ಬಿಟ್ರೆ ಸರಿ ಹೋಗ್ತಾವ. ಹಪ್ಪಳ ಅದಾವ ಇದ್ರಾಗ ಕುರುಡಿಗೆ ಅದಾವ ರೀ ಇವಕ್ಕ ಎಲ್ಲ ಬಾಂಡೆ ನೋಡಿ ಅಷ್ಟು ಕಡೆ ನಮ್ಮ ಊರಿಗೆ ಅದಾವ ಅಷ್ಟು ಬಾಂಡೆ ತುಂಬಿಟ್ಟಿನಿ ರೀ ಅವು ಬಕೆಟ್ನಾಗ ಟೀನಿನ ಬಕೆಟ್ ಯಾಕೆ ಬಸಿ ಅಂತ ಅವು ಕಟ್ಟಿಸಿಟ್ಟು ನೋಡಿ ಇವಾಗ ಬಣ್ಣದ ಬಾಕೆಟ್ ಕಂಡಪಟ್ಟಿ ಬಾಕೆಟ್ ಬಂದವು ಬಣ್ಣದ ಎಲ್ಲ ಬಾಕೆಟು ಬಂದಾವ ಅವನ್ನೆಲ್ಲ ನಡೀತಾ ಬಸಾಕಂತ ಕಟ್ಟಿಟ್ಟಿನಿ. ಎಲ್ಲರೂ ಅಕ್ಕ ಅಡುಗೆ ಮನೆ ಸ್ವಚ್ಛ ಆಗೈತೆ ಕ್ಲೀನ್ ಆಗೈತಿ ಚೆಂದ ಆಗೈತೆ ಅಂತ ಕಮೆಂಟ್ ಹಾಕಿದ್ರಿ ಖುಷಿ ಆಯ್ತು ನೋಡಿ ಅದಕ್ಕೆ ಅಂತ ಮಾಡಿಸಿದೆ. ಚೆಂದ ಆಗೈತೆ ಮಾಡಿ ರೊಕ್ಕ ಹಾಕಿದ್ರಲ್ಲ ಚೆಂದ ನೋಡಿ ಅವೆಲ್ಲ ಮಾಡಿಲ್ಲ ತುಂಬಿತ್ರಿ ಬಾಂಡೆ ಮ್ಯಾ ಸಜ್ಜೆದೆಲ್ಲ ಬಾಂಡೆ ತುಂಬಿತ್ತಾವ ನೋಡ್ರಿ ಕುಡಿಯೋದಾಗ ಇವಾಗೆಲ್ಲ ಹಾಕಿಟ್ಟಿಲ್ಲ ಸ್ವಲ್ಪ ಬಳಸೀನಿ ರೀ ತಿಕ್ಕ ಪಜ್ಜಿ ಐತೆ ನೋಡಿ ಸ್ನೇಹಿತರೆ ನಾ ಅವ್ವ ಬರ್ಲಿಕ್ಕಂದ್ರೆ ನಂದೆಲ್ಲ ಪಜ್ಜಿ ತುಪ್ಪಿ ಯಾವ ಮಾಡ್ಕೊಳ್ರಿ ಎಲ್ಲ ಅವ್ವ ಕುರ್ಚಿ ತಿಕ್ಕೊಂಡು ಪ್ಯಾನ್ ಒರೆಸ್ಕೊಟ್ಲು ನಾನು ಇದು ಮಾಡಿದೆ ಕ್ಯೂಟ್ ಮಾಡಿದ್ಲು ಹುಟ್ಟು ಹಸಿ ಹೋದಾಳ ಹುಟ್ಟು ಬಾಂಡೆ ತಿಕ್ಕಾಳ ಮತ್ತು ಅವೆಲ್ಲ ಕಾಟ ಬಿಚ್ಚಿ ಎಲ್ಲ ಒರೆಸಿ ಈಜ್ರಿ ಎಲ್ಲ ಒರೆಸ್ಕೊಂಡು ನೋಡಿ ನಾಳೆಗೊಂದು ಬಣ್ಣ ಇವತ್ತು ಬಣ್ಣ ತರ್ಸೀನಿ ಸ್ನೇಹಿತರೆ. ಇದಕ್ಕೆ ರೆಡ್ ಎಕ್ಸ್ ತರಿಸಿ ನೋಡಿ ಇದಕ್ಕೆ ಇವೆರಡು ಬಾಕ್ಸ್ ತರಿಸಿ ಇದೊಂದು ಬಾಕ್ಸ್ ಇತ್ತು ಬಾಗಿಲಿಗೆ ಹಚ್ಚಾರದ ಬಾಕ್ಸ್ ಇವೆರಡು ಬಾಕ್ಸ್ ಐತೆ ಇಲ್ಲೇ ಪ್ಯಾಂಟಿಗೆ ಸಜ್ಜೆ ಇಷ್ಟು ಹಚ್ಕೋಬೇಕು ನೋಡಿ ನಾಳೆ ಬಂದು ಹಚ್ಕೊಡ್ತೀನಿ ಯಾಕಂದ್ರೆ ನಾಳೆಗೆ 3ನೇ ವಾರ ಶುಕ್ರವಾರ ವಾರ ಹಿಡ್ದಾರಿ 3ನೇ ವಾರ ನಾನು ಬಟ್ಟೆ ತರಕ್ಕೆ ಹೋಗ್ತೀನಿ ರಾತ್ರಿ ಮಾತ್ರ ಈ ಕಡೆ ಮರ ಇಟ್ಟು ನೋಡಿ ಹಿಂಗೆ ಇಲ್ಲೇ ಈ ಕಡೆ ಕುಂತು ಆ ಕಡೆ ಹೊಲಿಬೇಕಂತೇಳಿ ಆವಾಗ ಆ ಸೈಡ್ ಕುಂದಿರ್ತದೆ ಈಗ ಈ ಸೈಡ್ ಕುಂದಿರ್ಬೇಕಂತ ಮಾಡಿ ನೋಡಿ ಸ್ನೇಹಿತರೆ. ಇದಕ್ಕೆಲ್ಲ ಅರಿವಿ ಹಾಕಬೇಕು ಇದಕ್ಕೊಂದು ಪರದೆ ಒಗುದಾಕಿ ಕೇಳವ ಅರಿವಿ ಹಾಕಬೇಕು ಇವಕ್ಕೆ 2 ಪರದೆ ಹಾಕಬೇಕು ಇನ್ನೂ ಐತ್ರಿ ದಗದ ನಾಳೆ ಮಾತ್ರ ಬಟ್ಟೆ ತಂದು ನಾ ಏನೋ ಮಾಡ್ಕೊಂಡು ಕುಂದಿರ್ತೀನಿ ರೀ ಪರದೆ ಹಾಕ್ಕೊಳೋದು ನಾವೆಲ್ಲ ಮಾಡ್ಕೊಳಕ್ಕೆ ಬರ್ತಾ ಇನ್ನವ ಊರಿಗೆ ಹೋದ್ರೆ ಯಾವಾಗಾಗಲ್ಲ ಸ್ನೇಹಿತರೆ ಅದಕ್ಕೆ ನಾಳೆ ಬಟ್ಟೆ ತೊಗೊಂಬಂದು ಸೇರಿ ಆಗಿಬಿಡ್ತೀನಿ ನೋಡಿ ಸ್ನೇಹಿತರೆ 1 ನಿಮಿಷ ಆಗೈತೆ ನೋಡಿ ಇಲ್ಲೇನೋ ಹಿರಿಬೇಕು ಕಡಿತು ನೋಡಿ ಮತ್ತು ಓಸು ಉಳ್ಳಾಗಡ್ಡಿ ಅವೆಲ್ಲ ಮ್ಯಾಕಿಟ್ಟು ಎಲ್ಲ ಅಟ್ಟದಂಡಿಗೆ ಇದ್ದವು ಹೊಸ ಸಾಮಾನು ಮ್ಯಾಕಿಟ್ಟು ಅವಿಸು ಬಟ್ಟೆ ವಾಪಸ್ ಒಂದಿಷ್ಟು ಡ್ಯಾಮೇಜ್ ಆಗೋದು ಒಂದಿಷ್ಟು ವಾಪಸ್ ಮಾಡೋದು ಅವಿಸು ಗಂಟು ನಾಳೆಗೆ ಒಯ್ಬೇಕಂತ ರೆಡಿ ಮಾಡಿಟ್ಟೆ ಅವು ಬಿಲ್ ತೊಗೊಂಡೆ ಮತ್ತು ಅವು ಯಾವ್ಯಾವ ಬಟ್ಟೆ ಏನಂತ ಉಸು ತೊಗೊಂಡು ಕೇರಿ ರೆಡಿ ಮಾಡಿಟ್ಟು ಒಂದು ದಿವಸ ಆವಾಗಾರ ಹಾಸಿದ್ದು ರೀ ಆ ಕುರ್ಚಿ ಮ್ಯಾಗ ಅವಿಸು ಕಟ್ಟಿ ಮ್ಯಾಕಿಟ್ಟೆ ಉಣ್ಣೆ ತೊಟ್ಲ ಪಟ್ಲ ಕಟ್ಟಿರೋದು ಇಷ್ಟು ಕಟ್ಟಿ ಮ್ಯಾಕಿಟ್ಟೆ 1 ನಿಮಿಷ ಆಗಿ ಸ್ನೇಹಿತರೆ ಮಲ್ಕೋತೀವಿ ರೀ 1 ನಿಮಿಷ ಆಗೈತಿ ಮತ್ತು 4ಕ್ಕೆ ಹೇಳ್ಬೇಕು 4ಕ್ಕೆ ಎದ್ನೆ ಎಲ್ಲ ಜಳಕ ಮಾಡ್ಕೊಂಡು ಹೋಗ್ಬೇಕು 5:05 ಆಗುತ್ತೆ ಬಟ್ಟೆ ತೊಗೊಂಬಂದ್ಬಿಡ್ತೀನಿ ರೀ ನಾಳೆಗೆ ಹೋಗಿ ಸುಸ್ತಾಗೈತಿ 2 ದಿನ ಫುಲ್ಲು ಸುಸ್ತಾಗೈತಿ ಆದ್ರೆ ನಾಳೆಗೆ ಒಂದು ಸುಸ್ತಾದ್ರೆ ಅಲ್ಲಿ ಬಟ್ಟೆ ತೊಗೊಂಬಂದ್ನಿ ಅಂದ್ರೆ ಸುಮ್ಮ ಮಾರ್ಕೋತ ಹೊಲ್ಕೋತ ಕುಂದ್ರಾಕೆ ಬರ್ತಾವ ನೀವೆಲ್ಲ ಹುಡ್ರ ಮುಂದೆ ಇರ್ತಾಳೆ ಈಗ ಅವನು ಅಕ್ಕ ಹೋಗಿ ಬಾರವ ನಾಳೆಗೆ ಒಂದು ಹೆಂಗಾರ ಅಲ್ಲಿ ಅಂತಂದಾಳ ಅದಕ್ಕೆ ಓದ್ತೀನಿ ನಾಳೆ ಬಟ್ಟೆ ತರಕ. ಬಾಯ್ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಗುಡ್ ನೈಟ್ ಇಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ.